Namaste. Subject Engineering Mathematics. Module Laplace Transforms. Article number 1.5. Unit step function or Heaviside functions. Worked problems. Find the Laplace transform of the following functions. Problem number 48. Sin t u of t minus pi. So, unit step function, the formula, we know the unit step function formula. So, that is Laplace transform of capital F of t into u of t minus a equal to Laplace transform of f of t minus a, ಅಂದರೆ capital F of t ಗೆ f of t minus a ಬರಿಬೇಕು. u of t minus a equal to e power of minus as f bar of s ಅಂತ. Okay. This is the unit step function or Heaviside functions formula. Laplace transform. So let here sin t ಇದೆಯಲ್ಲ, see here ಕಂಪೇರ್ ಮಾಡ್ಕೋಬೋದು ಇದಕ್ಕೆ. u of t minus a ಅಂದರೆ a is pi ಆಗುತ್ತೆ. ಓಕೆ, ಇಲ್ಲಿ ಸೈನ್ ಟಿ ಇದೆಯಲ್ಲ, ಸೊ ಎಫ್ ಆಫ್ ಟಿ ಮೈನಸ್ ಎಗೆ ನಾವೇನು ಮಾಡೋಣ ಅಂದರೆ ಇಲ್ಲಿ ಪೈ ಇದೆ, ಎ ಈಸ್ ಪೈ ಎ. ಸೊ ಹಿಯರ್ ಎ ಈಕ್ವಲ್ ಟು ಪೈ ಕಂಪೇರ್ ಮಾಡಿದ್ರೆ ಯು ಆಫ್ ಟಿ ಮೈನಸ್ ಎ, ಹಿಯರ್ ಯು ಆಫ್ ಟಿ ಮೈನಸ್ ಎ ಪ್ಲೇಸಲ್ಲಿ ಪೈ ಇದೆ. ಓಕೆ, ಸೊ ಸೈನ್ ಟಿಗೆ ಎಫ್ ಆಫ್ ಟಿ ಮೈನಸ್ ಎ ಪ್ಲೇಸಲ್ಲಿ ಪೈ ಹಾಕ್ಕೋಬೇಕು. ಲೆಟ್ ಎಫ್ ಆಫ್ t minus pi, a value is pi, okay, equal to sin t. So Laplace transform of f bar of idu inverse Laplace transform of f of t equal to f bar of s anta. Okay, now ivaga f of t minus pi na ನಾವು f of t ಫಾರ್ಮೇಟಿಗೆ ತರಬೇಕು. ಹಾಗಾದರೆ ಏನು ಮಾಡಬೇಕು? ಸೊ ಇದನ್ನೇನು ಮಾಡೋಣ, ಎಫ್ ಆಫ್ ಮೈನಸ್ ಪೈ ಇದೆಯಲ್ಲ, ಪ್ಲಸ್ ಪೈ ಆ್ಯಡ್ ಮಾಡೋಣ. ಸೊ ಟಿ ಮೈನಸ್ ಪೈ ಪ್ಲಸ್ ಪೈ. ಹಿಯರ್ ಆಲ್ಸೋ ಸೈನ್ ಆಫ್ ಟಿ ಪ್ಲೇಸಲ್ಲಿ ಪೈ ಪ್ಲಸ್ ಪೈನ ಆ್ಯಡ್ ಮಾಡೋದು. ಸೊ ಇದು ಇವಾಗ ಏನಾಗುತ್ತೆ, ಎಫ್ ಆಫ್ ಟಿ ಆಗುತ್ತೆ. ಇವಾಗ ಎಫ್ ಆಫ್ ಟಿ ಈಕ್ವಲ್ ಟು ಸೈನ್ ಆಫ್ ಟಿ ಪ್ಲಸ್ ಪೈ. So then find out Laplace transform of f of t equal to f bar of s equal to Laplace the transform of ನಮಗೆ ಗೊತ್ತಿದೆ ಏನಂತ, Laplace transform of sin of at ಅಂತ ಹೇಳಿದ್ರೆ ಈಕ್ವಲ್ ಟು a ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂತ. ಓಕೆ, ಇಲ್ಲೇನಾಗಿದೆ ಸೈನ್ ಟಿ ಪ್ಲಸ್ ಪೈ, ಅದರ್ವೈಸ್ ಸೈನ್ ಆಫ್ ಪೈ ಪ್ಲಸ್ ಟಿ ಅಂತ ಇಟ್ಕೊಳ್ಳೋಣ, ಅಂದರೆ 180 ಡಿಗ್ರಿ ಪ್ಲಸ್ ತೀಟಾ ಅಂತ. ಸೊ ಇಲ್ಲಿ 180 ಡಿಗ್ರಿ ಪ್ಲಸ್ ತೀಟಾ ಅಂದರೆ ದಿಸ್ ಇಸ್ 0 ಡಿಗ್ರಿ, ದಿಸ್ ಒನ್ ಈಸ್ 90 ಡಿಗ್ರಿ, ದಿಸ್ ಈಸ್ 180 ಡಿಗ್ರಿ, ದಿಸ್ ಈಸ್ 270 ಡಿಗ್ರಿ. ಓಕೆ, ಅಗೇನ್ ದಿಸ್ ಈಸ್ 360 ಡಿಗ್ರಿ. ಸೊ 180 ಡಿಗ್ರಿ ಪ್ಲಸ್ ಪೈ ಮೀನ್ಸ್ 180 ಡಿಗ್ರಿ. ಓಕೆ, ಇದು ಪೈ ರೇಡಿಯನ್ನಲ್ಲಿದೆ, ಇದು ಡಿಗ್ರಿಯಲ್ಲಿದೆ. ಪೈ ಪ್ಲಸ್ ಟಿ ಅಂತ ಹೇಳಿದ್ರೆ ಸೊ ಗ್ರೇಟರ್ ದ್ಯಾನ್ 180 ಡಿಗ್ರಿಗಿಂತ ಗ್ರೇಟರ್ ಇರಬೇಕು. ಓಕೆ, ಇಲ್ಲಿ ಬಿಟ್ವೀನ್ ಥರ್ಡ್ ಕ್ವಾಡ್ರೆಂಟ್ ಆಗುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾಂಜೆಂಟ್ ಮತ್ತು ಕೋ ಟ್ಯಾಂಜೆಂಟ್ ಮಾತ್ರ ಪಾಸಿಟಿವ್ ಆಗಿರುತ್ತೆ. ಸೊ ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೆಗೆಟಿವ್ ಆಗುತ್ತೆ. ಸೊ ಮತ್ತು ವರ್ಟಿಕಲಲ್ಲಿ ಸೈನ್ ಇದ್ದರೆ ಕಾಸ್ ಅಂದರೆ ವರ್ಟಿಕಲ್ ಲೈನ್ ಬಂದರೆ ಅಂದರೆ 90 ಪ್ಲಸ್ ಆರ್ ಮೈನಸ್ ತೀಟಾ, ಅಥವಾ 270 ಪ್ಲಸ್ ಆರ್ ಮೈನಸ್ ತೀಟಾ ಬಂದರೆ ಸೈನ್ ಇದ್ದರೆ ಕಾಸು, ಕಾಸ್ ಇದ್ದರೆ ಸೈನು, ಟ್ಯಾನ್ ಇದ್ದರೆ ಕಾಟು, ಕಾಟ್ ಇದ್ದರೆ ಟ್ಯಾನು, ಸಿಕೆಂಟ್ ಇದ್ದರೆ ಕೊಸಿಕೆಂಟು, ಕೊಸಿಕೆಂಟ್ ಇದ್ದರೆ ಸಿಕೆಂಟ್, ಆ ಥರ ವೈಸ್ ವರ್ಸ ಆಗುತ್ತೆ. ಹಾರಿಜಾಂಟಲ್ ಲೈನಲ್ಲಿದೆ ಇವಾಗ ಗೊತ್ತಾಯ್ತಲ್ಲ, ಹಾರಿಜಾಂಟಲ್ ಲೈನಲ್ಲಿದ್ದರೆ ಅಂದರೆ 180 ಡಿಗ್ರಿ ಪ್ಲಸ್ ಆರ್ ಮೈನಸ್ ತೀಟಾ, ಅಥವಾ 0 ಡಿಗ್ರಿ ಪ್ಲಸ್ ಆರ್ ಮೈನಸ್ ತೀಟಾ, ಅಥವಾ 360 ಡಿಗ್ರಿ ಪ್ಲಸ್ ಆರ್ ಮೈನಸ್ ತೀಟಾ, ಆ ಥರ ಇದ್ದರೆ ಸೊ ಅದು ಸೈನ್ ಇದ್ದರೆ ಸೈನೇ, ಕಾಸ್ ಇದ್ದರೆ ಕಾಸೆ, ಟ್ಯಾನ್ ಇದ್ದರೆ ಟ್ಯಾನೆ, ಕಾಟ್ ಇದ್ದರೆ ಕಾಟ್, ಸಿಕೆಂಟ್ ಇದ್ದರೆ ಸಿಕೆಂಟು, ಕೊಸಿಕೆಂಟ್ ಇದ್ದರೆ ಕೊಸಿಕೆಂಟು. ಬಟ್ ಇವಾಗ ಹೇಗೆ ಆಗಿದೆ, ಪೈ ಅಂದರೆ 180 ಡಿಗ್ರಿ ಅಲ್ವಾ, ಪ್ಲಸ್ ಟಿ,
ಹಾರಿಜಾಂಟಲ್ ಲೈನಲ್ಲಿದೆ. ಸೊ ಇವಾಗ ಏನಾಗುತ್ತೆ, ಅದು ಪ್ಲಸ್ ಟಿ ಅಂತ ಹೇಳಿದ್ರೆ 180 ಡಿಗ್ರಿ ಪ್ಲಸ್ ಟಿ. ಸೊ ಅಲ್ಲಿಗೆ ಸೈನ್ ಇದ್ದರೆ ಸೈನೇ, ಬಟ್ ಸೈನ್ ಚೇಂಜ್ ಆಗುತ್ತೆ ಅಷ್ಟೆ. ಇಲ್ಲಿ ಸೈನೇ ಬರುತ್ತೆ, ಏನು ಟ್ರಿಗ್ನೋಮೆಟ್ರಿ ಇದೆ ಅದೇ ಬರುತ್ತೆ, ಬಟ್ ಆದರೆ ಪೊಲ್ಯಾರಿಟಿ ಚೇಂಜ್ ಆಗುತ್ತೆ. ಗೊತ್ತಾಯ್ತಲ್ಲ, ಬರೀ ಟ್ಯಾಂಜೆಂಟ್ ಮತ್ತು ಕೋಟ್ಯಾಂಜೆಂಟಿಗೆ ಮಾತ್ರ ಅದು ಪಾಸಿಟಿವ್ ಆಗೋದು, ಬೇರೆ ಟ್ರಿಗ್ನೋಮೆಟ್ರಿಕ್ಗೆ ಅದು ನೆಗೆಟಿವ್ ಆಗುತ್ತೆ. ಸೊ ಮೈನಸ್ ಸೈನ್ ಆಫ್ ಏನು ವೇರಿಯೇಬಲ್ ಇದೆ, ಟಿ ಅಂತ ಇದೆ, ಟಿ ಬರೀಬೇಕು. ಸೊ ಎಫ್ ಬಾರ್ ಆಫ್ ಎಸ್ ಈಕ್ವಲ್ ಟು ಮೈನಸ್ ಸೈನ್ ಟಿ. ಓಕೆ, ಇಲ್ಲಿ ಇದು ಮೈನಸ್ ಸೈನ್ ಟಿ ಅಂತ, ಮೈನಸ್ ಸೈನ್ ಟಿ. ಸೊ ಇಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ ಆಫ್ ಮೈನಸ್ನ ಹೊರಗಡೆ ತೊಗೊಂಬಿಡಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಟಿ ಹಾಕೋಬೇಕು. ಈಕ್ವಲ್ ಟು ಮೈನಸ್ ಹಾಗೆ ಇರಲಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಟಿ ಅಂತ ಹೇಳಿದ್ರೆ ಟಿ ಕೋಯಿಫಿಷಿಯಂಟ್ ಏನು, ಇಲ್ಲಿ 1 ಇದೆ. ಹಾಗಾಗಿ 1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಸ್ 1. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ತೊಗೊಳ್ಬೇಕು. ಇದು ಏನು, ಇದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಮೈನಸ್ ಪೈ, ಎಫ್ ಆಫ್ ಟಿ ಮೈನಸ್ ಪೈ ಇಂಟು ಯು ಆಫ್ ಟಿ ಮೈನಸ್ ಪೈ ಈಕ್ವಲ್ ಟು ಇ ಪವರ್ ಆಫ್ ಮೈನಸ್ ಎ ಪ್ಲಸ್ಸಲ್ಲಿ ಏನಾಗುತ್ತೆ, ಪೈ ಎಸ್ ಆಗುತ್ತೆ. ಪೈ ಎಸ್ ಎಫ್ ಬಾರ್ ಆಫ್ ಎಸ್. ಓಕೆ, ಇದು ಹೇಗಿದೆ ಹಾಗೆ ಇಲ್ಲಿ ಬರೆದಿರೋದು. ನೆಕ್ಸ್ಟು ಎಫ್ ಆಫ್ ಟಿ ಮೈನಸ್ ಪೈ ಅಂದ್ರೇನು, ಸೈನ್ ಟಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ ಆಫ್ ಸೈನ್ ಟಿ ಯು ಆಫ್ ಟಿ ಮೈನಸ್ ಪೈ ಆ್ಯಸ್ ಇಟ್ ಈಸ್ ಹಾಗೆ ಬರಬೇಕು. ಈಕ್ವಲ್ ಟು ಇ ಪವರ್ ಆಫ್ ಮೈನಸ್ ಪೈ ಎಸ್ ಎಫ್ ಬಾರ್ ಆಫ್ ಎಸ್ ಅಂದರೆ ದಿಸ್ ಒನ್. ಸೊ ಮೈನಸ್ 1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1. ಅಲ್ಲಿಗೆ ಆನ್ಸರ್ ಏನಾಗುತ್ತೆ, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಟಿ ಯು ಆಫ್ ಟಿ ಮೈನಸ್ ಪೈ ಈಸ್ ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 is the answer. Okay, see here. So Laplace transform of sin t u of t minus pi is minus pi ಇಲ್ಲಿ minus e power of minus pi s. Okay, ಇದು minus, ಇದು minus pi s divided by s square plus 1 is the answer. ಸೊ ಹೀಗೆ ಬರಿಬೇಕು. ಗೊತ್ತಾಯ್ತಲ್ಲ, ಇದೆಲ್ಲ ಮಾರ್ಜಿನಲ್ ಇರೋದು ನಿಮ್ಮ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಅದೆಲ್ಲ ಇದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲೂ ಅಷ್ಟೇ ಡೈರೆಕ್ಟಾಗಿ ನೀವು ಲೆಟ್ ಅಂತ ಹೇಳಿ ಇದನ್ನು ಬರೆದ್ರಾಯ್ತು. ಇದು ಫಾರ್ಮುಲಾ ಆಯಿತಾ, ಯೂನಿಟ್ ಸ್ಟೆಪ್ ಫಂಕ್ಷನ್ ಹೆವಿಸೈಡ್ದು ಫಂಕ್ಷನ್ ಫಾರ್ಮುಲಾ. ಲೆಟ್ ಅಂದ್ಬಿಟ್ಟು ಇದನ್ನು ಬರೀರಿ. ನೆಕ್ಸ್ಟ್ ಇದು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಇದನ್ನು ಬರೀರಿ. ನೆಕ್ಸ್ಟ್ ಇದನ್ನು ಬರೀರಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ ಆಫ್ ಡೈರೆಕ್ಟಾಗಿ ಇಲ್ಲಿಗೆ ಬಂದರೆ ಆಯಿತು. ಇದನ್ನು ಬರ್ಕೊಂಡು ಇದನ್ನು ಬರೆದ್ರೆ ಆಯಿತು. ಇದು ಅಂಡರ್ಸ್ಟ್ಯಾಂಡ್ ಇದು. ಓಕೆ, ನೆಕ್ಸ್ಟ್ ಇದನ್ನು ಬರೆದ್ರೆ ಆಯಿತು ಡೈರೆಕ್ಟಾಗಿ ಅಷ್ಟೇ. ಓಕೆ, ಸೀದೆ ಟೆಕ್ಸ್ಟ್ ಬುಕ್ಸ್ನಲ್ಲಿ ಹೇಗಿದೆ ಹಾಗೆ. ಓಕೆ, ಬುಕ್ಕಲ್ಲಿ ಹೀಗೆ ಇದೆ ಹಾಗೆ ಬರೀರಿ. ಓಕೆ, ಹೀಗೆ ಅರ್ಥ ಮಾಡ್ಕೊತೀನಿ. ಅರ್ಥ ಮಾಡ್ಕೊಳ್ಳೋಕೆ ಇದು ಓಕೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಇದು. Okay, thank you so much.